ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ 2024-25ಕ್ಕೆ ಸಂಬಂಧಿಸಿದಂತೆ ಅಸೆಸ್ಮೆಂಟ್ ವರ್ಷದ 2025-26ಕ್ಕೆ ಸಂಬಂಧಿಸಿದ ಆದಾಯ ತೆರಿಗೆ ರಿಟರ್ನ್ ಪೂರೈಸಲು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಒಂದು ದೊಡ್ಡ ಸಮಯವನ್ನು ಹೆಚ್ಚುವರಿಯಾಗಿ ನೀಡಿದೆ. ಎಲ್ಲ ವಿವರಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ITR ಸಲ್ಲಿಸಲು ಮೊದಲು 31 ಜುಲೈ 2025 ಆಗಿತ್ತು. ಅಂದರೆ ಅಂತಿಮವಾಗಿ 2025 ಜುಲೈ 31ರೊಳಗಾಗಿ ITRನ ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ಈಗ ಅದು ಹೆಚ್ಚುವರಿಯಾಗಿ ಅಂದರೆ ಸೆಪ್ಟೆಂಬರ್ 15, 2025ರವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ, ಅಂದರೆ ಮುಂದೂಡಲಾಗಿದೆ. ಈ ಅವಧಿಯಲ್ಲಿ ಸಲ್ಲಿಸಿದ್ರೆ ಯಾವುದೇ ರೀತಿ ದಂಡ ಇರೋದಿಲ್ಲ ಅಂತ ಹೇಳಲಾಗ್ತದೆ. ಯಾರು ಇದರಿಂದ ಲಾಭವನ್ನು ಪಡಿಬೋದು ಅಂತಂದರೆ ಈ ಒಂದು ವಿಸ್ತರಣೆಯಿಂದ ಸಾಮಾನ್ಯವಾಗಿ ಸಂಬಳದಾರರು, ಪಿಂಚಣಿ ಪಡೆದುಕೊಳ್ಳುವಂಥವ್ರು ಹಾಗಾದರೆ ಸಂಬಳದಾರರು ಏನು ಮಾಡಬೇಕು ITR ಫೈಲ್ ಮಾಡೋದಕ್ಕೆ, ಅವ್ರಿಗೆ ಏನು ಮೂಲ ದಾಖಲೆಗಳು ಬೇಕಾಗುತ್ತೆ ಅಂತ ನಾವಿಲ್ಲಿ ನೋಡೋದಾದರೆ ಫಾರ್ಮ್ 16 ನಾವು ಪಡೆದುಕೊಂಡಿರಬೇಕು. ನಿಮ್ಮ ನೌಕರಿಗಾರರಿಂದ, ಅಂದರೆ ನಿಮ್ಮ ಯಾವ ಸಂಸ್ಥೆಗೆ ನೀವು ಕೆಲಸ ಮಾಡ್ತಿರ್ತೀರಿ ಆ ಸಂಸ್ಥೆಯಿಂದ ನೀವು ಫಾರ್ಮ್ 16 ಪಡೆದುಕೊಂಡಿರಬೇಕು. ಸಾಮಾನ್ಯವಾಗಿ ಜೂನ್ ಅಂತ್ಯದೊಳಗೆ ಎಲ್ಲ ಕಂಪನಿಯವರು ಕೂಡ ಅವರವರ ಎಂಪ್ಲಾಯೀಸಿಗೆ ಕಡ್ಡಾಯವಾಗಿ ಇದನ್ನು ಕೊಟ್ಟಿರ್ತಾರೆ. ಅದನ್ನು ಹೊರತುಪಡಿಸಿ ನಾವು ನೋಡೋದಾದರೆ ಬ್ಯಾಂಕ್ ಇಂಟ್ರೆಸ್ಟ್ ಏನಾದರೂ ಇದ್ದರೆ, ನಿಮಗೆ ಬಾಡಿಗೆ ಅಥವಾ ಇತರ ಯಾವುದಾದ್ರೂ ಆದಾಯಗಳ ಮೂಲಗಳೇನಾದರೂ ಇದ್ದರೆ ಅದನ್ನು ಕೂಡ ನೀವು ಒಂದು ರೀತಿಯಲ್ಲಿ ರಿಟರ್ನ್ಸ್ನಲ್ಲಿ ಸೇರಿಸಬೇಕಾಗುತ್ತೆ.